ರಾಜ್ಯದಲ್ಲಿ 92 ಅದರಲ್ಲಿ ಬೆಂಗಳೂರು ನಗರದಲ್ಲೇ 80, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನಲ್ಲೇ 80, ಮೈಸೂರಿನಲ್ಲಿ 5, ಬಳ್ಳಾರಿನಲ್ಲಿ 3, ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಇವರಲ್ಲಿ 92 ಜನರಲ್ಲಿ 72 ಜನರಲ್ಲಿ 72 ಪೇಷಂಟ್ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 20 ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. 72 ದೇ ಆರ್ ಅಂಡರ್ ಕ್ವಾರಂಟೈನ್, 20 ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಏಳು ಜನರು ಔಟ್ ಆಫ್ 20, 7 ಜನ ಐಸಿಯುನಲ್ಲಿ ಇದ್ದಾರೆ. ನಾಟ್ ಬಿಕಾಸ್ ಆಫ್ ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಐಸಿಯುನಲ್ಲಿದ್ದಾರೆ. ಸೊ ಇದು ಮತ್ತೆ ಪ್ರತಿದಿನ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಶನಿವಾರದಿಂದ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು 1,500, RT-PCR ಅಂತ ಇನ್ನೊಂದು ಅದು 3,500. ಬೆಂಗಳೂರು ನಗರದಲ್ಲಿ ಸುಮಾರು 1,000 ಟೆಸ್ಟ್ಗಳನ್ನು ಮಾಡಲಾಗುವುದು. ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಅದು ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಯಾರು ಹೆಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ. ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಕಾನ್ಸ್ಟೆಂಟ್ ಆಗಿ ಇವರು ಭೇಟಿ ಮಾಡ್ತಾ ಇರಬೇಕು. ಮತ್ತೆ ಅಡ್ವೈಸರಿ ಕಮಿಟಿ ಜೊತೆನಲ್ಲಿ ಸಂಪರ್ಕದಲ್ಲಿರಬೇಕು. ಅವರು ಕೂಡ ಭೇಟಿ ಮಾಡಬೇಕು. ದೇರ್ ಮಸ್ಟ್ ಬಿ ಎ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂಡ್ ದಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ.